यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वित्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಭಾರತ ನಮಗೆ ಒಂದು ದಿಗ್ದರ್ಶನವನ್ನು ಮಾಡುವಂತಹ ಗ್ರಂಥ. ಮಹಾಭಾರತದಲ್ಲಿ ಅನೇಕ ವಿಧವಾದ ಪಾತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ. ಜಗತ್ತಿನಲ್ಲಿ ಮಹಾಭಾರತದಂಥ ಗ್ರಂಥ ಇನ್ನೊಂದಿಲ್ಲ. ಮಹಾಭಾರತದಲ್ಲಿ ಎಲ್ಲವೂ ಇದೆ. ಮಹಾಭಾರತ ನಮಗೆ ಕೊಡುವಂತಹ ಅತ್ಯದ್ಭುತವಾದ ಸಂದೇಶಗಳಲ್ಲಿ ಇದೂ ಒಂದು. ಅನೇಕ ಸಂದೇಶಗಳನ್ನು ನೀಡ್ತಾ ಇದೆ. ಅದರಲ್ಲಿ ಇವತ್ತು ನಾವು ನೋಡೋ ಹಾಗೆ ಎರಡು ಆದರ್ಶವನ್ನು ನಾವು ಈ ಮಹಾಭಾರತದಲ್ಲಿ ಕಾಣಬಹುದು. ಮೊದಲನೆಯದಾಗಿ ದುರ್ಯೋಧನ. ಅದು ಒಂದು ಮಹಾವೃಕ್ಷ ಇದ್ದ ಹಾಗೆ. ದುರ್ಯೋಧನ ಎದರ ವೃಕ್ಷ, ಯಾವ ಮರ ಇದು ಅಂತ ಕೇಳಿದರೆ ಕೋಪ, ಪ್ರತೀಕಾರ, ಅಸೂಯೆ, ಸ್ವಾರ್ಥ ಇವೆಲ್ಲರ ಸಮ್ಮಿಶ್ರಣವೇ ದುರ್ಯೋಧನ. ದುರ್ಯೋಧನ ಬೇರೆ ಇನ್ನೇನೂ ಅಲ್ಲ, ಪ್ರತೀಕಾರ, ದ್ವೇಷ ಸಾಧಿಸುವಂತಹ ಸ್ವಭಾವ, ಸ್ವಾರ್ಥ ಗುಣ ಮತ್ತು ಅಸೂಯೆಯನ್ನು ಇನ್ನೊಬ್ಬರದನ್ನು ಕಂಡು ಸಹನೆ ಆಗದೇ ಇರುವಂಥದ್ದು. ಮೂಲತಃ ಅವನು ಕಲಿ. ಈ ದುರ್ಯೋಧನ ಅನ್ನುವಂತಹ ಮಹಾವೃಕ್ಷ ಇದೆ. ಈ ವೃಕ್ಷ ಕವಲೊಡೆಯುವಂತಹ ಜಾಗ ಸ್ಕಂದ ಅಂತ ಕರೀತಾರೆ, ಅದು ಕರ್ಣ. ಇನ್ನು ಶಕುನಿ ಈ ವೃಕ್ಷದ ಶಾಖೆಗಳು, ಕೊಂಬೆಗಳು ಅಂತೀವಲ್ಲ ಆ ಶಾಖೆಗಳು. ದುಶ್ಯಾಸನನ ಸಮೃದ್ಧವಾದ ಪುಷ್ಪ ಫಲಗಳು ಇವೆಲ್ಲ ಬಿಟ್ಟಿರುವಂತಹ ಮರಗಳಲ್ಲಿ ನಾವು ಕಾಣುವಂಥದ್ದು. ಮರ ಅಂದ ಮೇಲೆ ಹೂವು ಹಣ್ಣು ಬೇಕು, ಅದು ದುಶ್ಯಾಸನ. ಈ ಮರಕ್ಕೆ, ದುರ್ಯೋಧನ ಅನ್ನೋ ಮರಕ್ಕೆ ಹೂವು ಹಣ್ಣು ಯಾವುದು ಅಂತ ಕೇಳಿದರೆ ದುಶ್ಯಾಸನ. ಅವಿವೇಕಿಯಾಗಿರುವಂತಹ, ಕುರುಡನಾದಂತಹ, ಬರೇ ಕಣ್ಣಿದ್ದು ಕುರುಡ ಮೇಲ್ನೋಟಕ್ಕೆ ಅಂತಲ್ಲ, ಮಾನಸಿಕವಾಗಿಯೂ ವಿವೇಕ ಭ್ರಷ್ಟನಾದಂತಹ, ಅವಿವೇಕಿಯಾದಂತಹ ಧೃತರಾಷ್ಟ್ರ ಈ ಮರದ ಬೇರಾಗಿರುವಂಥವನು. ಪುತ್ರ ವ್ಯಾಮೋಹನಾದಂತಹ ಧೃತರಾಷ್ಟ್ರ ಹೊರಗೆ ಒಳಗೆ ಎರಡೂ ಕಡೆ ಕುರುಡ. ಮೇಲ್ನೋಟಕ್ಕೆ ಕಣ್ಣು ಕಾಣೋದಿಲ್ಲ, ಕುರುಡ ಅನ್ನೋದಷ್ಟೇ ಅಲ್ಲ, ಒಳಗಣ್ಣಿನಿಂದನೂ ಕುರುಡನಾಗಿರುವಂಥವನು. ಮಕ್ಕಳು ಮಾಡೋದೆಲ್ಲ ಚಂದ, ನನ್ನ ಮಕ್ಕಳು ಅನ್ನುವಂತಹ ದುರಭಿಮಾನ, ಸದಭಿಮಾನ ಅಲ್ಲ ಇದು, ದುರಭಿಮಾನದಿಂದ ತನ್ನ ಮಕ್ಕಳು ಮಾಡುವಂತಹ ಅನ್ಯಾಯ ಕಾರ್ಯಗಳಿಗೆ, ಭಗವಂತನ ದ್ವೇಷಕ್ಕೆ, ಧರ್ಮದ ದ್ವೇಷಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದ. ಯಾರು? ಧೃತರಾಷ್ಟ್ರ. ನೈತಿಕ ಪೋಷಣೆ ಯಾವುದೇ ಕಾರಣಕ್ಕೂ ನೀಡಲಿಲ್ಲ. ತನ್ನ ಮಗ ಏನೇ ಮಾಡಲಿ ಅದೆಲ್ಲವೂ ಸರಿನೇ ಅಂತಂದ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕೌಮಾರೇ ಆಚರೇತ್, ಭಾಗವತ ಹೇಳ್ತಾ ಇದೆ, ಪ್ರಹ್ಲಾದರಾಜರ ಮಾತಿದು. ಚಿಕ್ಕ ವಯಸ್ಸಿನಲ್ಲಿ ನೀವೇನು ಹೇಳಿಕೊಡ್ತೀರೋ ಅದು ಮಗು ಸಾಯೋ ತನಕ ಮರೆಯೋದಿಲ್ಲ. ಚಿಕ್ಕ ವಯಸ್ಸು, ನನ್ನ ಮಗು ಅನ್ನುವಂತಹ ವಿಷಯದಲ್ಲಿ ಅತಿಯಾಗಿ ಅಭಿಮಾನವನ್ನು ಮಾಡಿ, ಅತಿಯಾಗಿ ಪ್ರೀತಿಸಿ, ಆ ಮಕ್ಕಳು ಓದಲೇ ಇಲ್ಲ, ಬರೀಲೇ ಇಲ್ಲ, ಶಿಸ್ತನ್ನು ಕಲೀಲಿಲ್ಲ, ಗುರು ಹಿರಿಯರಿಗೆ ನಮಸ್ಕಾರ ಅನ್ನೋದಿಲ್ಲ ಅಂತ ಆದರೆ ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಓದಿಲ್ಲಲ್ಲ, ಬೀದಿ ಪಾಲಾಗ್ತಾನೆ.
ಅಷ್ಟೇ ಅಲ್ಲ, ಧರ್ಮವನ್ನು ಬಿಟ್ಟಿದ್ದಕ್ಕೆ ಮುಂದೆ ನರಕದ ಪಾಲು ಆಗ್ತಾನೆ. ಮಹಾಭಾರತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದಕ್ಕೆ ಧೃತರಾಷ್ಟ್ರ ಉದಾಹರಣೆ. ನಾವು ಯಾವ ರೀತಿಯಾಗಿರಬೇಕು ಅಂತ ತಿಳಿಲಿಕ್ಕೆ ದುರ್ಯೋಧನ ಉತ್ತಮ ಉದಾಹರಣೆ. ನಾವು ಯಾವ ರೀತಿಯಾಗಿರಬಾರದು. ಇನ್ನು ಇದರ ವಿರುದ್ಧ ದಿಕ್ಕಿನಲ್ಲಿ ಧರ್ಮರಾಜ ಅನ್ನುವಂಥ ಒಂದು ಮಹಾವೃಕ್ಷ ಇದೆ. ಈ ಮರದ ಸ್ಕಂದ ಅದು ಅರ್ಜುನ. ಭೀಮ ಇದರ ಶಾಖೆ, ಎಲ್ಲ ಕಡೆ ಬೆಳೆದಿರುವಂಥದ್ದು. ನಕುಲ ಸಹದೇವರು ಫಲಪುಷ್ಪವಾಗಿರುವಂಥವರು. ಈ ವೃಕ್ಷದ ಮೂಲ ಬೇರು ಅದು ಶ್ರೀಕೃಷ್ಣ ಪರಮಾತ್ಮ. ವೇದ ಮತ್ತು ವೇದಜ್ಞನಾಗಿರುವಂಥವನು, ಸರ್ವ ವೇದಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತ ಈ ವೃಕ್ಷದ ಮೂಲ ಬೇರಾಗಿರುವಂಥವನು. ಕೃಷ್ಣನ ವೇದವನ್ನು ಅರಿತಂತಹ, ವೇದವ್ಯಾಸ ದೇವರ ಅನುಗ್ರಹವನ್ನು ಪಡೆದಂತಹ, ಜ್ಞಾನಿಶ್ರೇಷ್ಠರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಧರ್ಮರಾಜನ ವ್ಯಕ್ತಿತ್ವ ವಿಕಾಸ ಸರ್ವರಿಂದಲೂ ಅನುಕರಣೀಯವಾಗಿರುವಂಥದ್ದು. ನಾವು ಹೇಗಿರಬೇಕು, ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು, ಅಣ್ಣ ತಮ್ಮಂದರನ್ನು ಹೇಗೆ ಪ್ರೀತಿ ಮಾಡಬೇಕು, ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಬಿಡದೆ ನಿಷ್ಠೂರವಾಗಿ ಧರ್ಮವನ್ನು ಪರಿಪಾಲನೆ ಮಾಡುವಂಥದ್ದು ಮತ್ತು ಎಲ್ಲ ಕೆಲಸಗಳಲ್ಲಿ ಭಗವಂತನ ಅಧ್ಯಕ್ಷತೆಯನ್ನು ಇಟ್ಟುಕೊಂಡು ಧರ್ಮರಾಜ ಏನೇ ಮಾಡಿದ್ರೂ ಕೃಷ್ಣ ಪರಮಾತ್ಮನನ್ನು ಬಿಟ್ಟು ಯಾವ ಕೆಲಸವನ್ನೂ ಮಾಡಿಲ್ಲ. ಭೀಮಸೇನ್ ದೇವರು ಇರಬೇಕು, ಜೀವೋತ್ತಮರಾದ ಭೀಮಸೇನ್ ದೇವರು, ಜೊತೆಗೆ ಸರ್ವೋತ್ತಮನಾಗಿರುವಂತಹ ಕೃಷ್ಣ ಪರಮಾತ್ಮ. ಇದೇ ಮಹಾಭಾರತದಲ್ಲೇ ಬರುವಂತಹ ಎರಡು ವೃಕ್ಷಗಳು. ಅಂದರೆ ಒಟ್ಟಾರೆ ನಾವು ಮಹಾಭಾರತದಲ್ಲಿ ನಾವು ತಿಳಿಯುವಂತಹ ಎರಡು ವ್ಯಕ್ತಿತ್ವ ಇದೆ. ಒಂದು ಧರ್ಮರಾಜ, ಒಂದು ದುರ್ಯೋಧನ. ಇದನ್ನು ಯಾಕೆ ತಿಳಿಯಬೇಕು ನಾವು ಅಂತ ಕೇಳಿದರೆ, ನಾವು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಧರ್ಮರಾಜನ ಹಾಗಿರಬೇಕು ಅಥವಾ ದುರ್ಯೋಧನನ ಹಾಗಿರಬೇಕು, ಅದರ ಮೇಲೆ ನಾವು ಯಾರನ್ನ ಆಯ್ಕೆ ಮಾಡಿಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಂತಿರುವಂಥದ್ದು. ಆದರ್ಶಪ್ರಾಯನಾಗಿ ನಾವು ಬಾಳಿ ಬದುಕಬೇಕು ಅಂದರೆ ನಮ್ಮ ಮಕ್ಕಳಿಗೆ ಧರ್ಮರಾಜನ ವ್ಯಕ್ತಿತ್ವವನ್ನು ಬೆಳೆಸಬೇಕು. ನಿತ್ಯದಲ್ಲಿ ಗುರು ಹಿರಿಯರಿಗೆ ನಮಸ್ಕಾರ. ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕಾದ ಮೊದಲನೇ ಕರ್ತವ್ಯ ದೇವರ ನಮಸ್ಕಾರ, ಗುರು ಹಿರಿಯರಿಗೆ ನಮಸ್ಕಾರ. ಶುದ್ಧವಾಗಿ ನಿತ್ಯದಲ್ಲಿ ಸ್ನಾನವನ್ನು ಮಾಡುವಂಥದ್ದು, ಕಾಲಕಾಲಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು, ಊಟ ಮಾಡೋಕ್ಕಿಂತ ಮುಂಚೆ ಕೈ ಕಾಲು ಸ್ವಚ್ಛವಾಗಿ ತೊಳೆದು, ಪಂಚಾರ್ದ್ರ 5 ಸ್ವಚ್ಛವಾಗಿರಬೇಕಂತ. ಎರಡು ಕೈ 2 ಕಾಲು 1 ಬಾಯಿ ಶುದ್ಧವಾಗಿ ಇಟ್ಕೊಳ್ಬೇಕು. ಯಾವಾಗಲೂ ನಿಷಿದ್ಧ ಪದಾರ್ಥವನ್ನು ತಿನ್ನಬಾರ್ದು. ಶುದ್ಧವಾದ ಜೀವನವನ್ನು ನಾವು ಮಾಡಬೇಕು. ಆಗ ನಿತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಅದರಲ್ಲೂ ಕಲಿಯುಗದಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಪೇಜಾವರ ಸ್ವಾಮಿಗಳವರು ತಮ್ಮ ಉಪನ್ಯಾಸದಲ್ಲಿ ನೀಡಿರುವಂತಹ ದಿವ್ಯವಾದ ಸಂದೇಶ ಇದು. ಮಹಾಭಾರತದ ಸಂದೇಶ. ನಮ್ಮ ವ್ಯಕ್ತಿತ್ವ ಧರ್ಮರಾಜನ ವ್ಯಕ್ತಿತ್ವ ಆಗಿರಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಉಪದೇಶವನ್ನು ಮಾಡಬೇಕು. ಇಲ್ಲ ಅಂದರೆ ದುರ್ಯೋಧನ ಹೇಗೆ ಆ ಧೃತರಾಷ್ಟ್ರ ಮಗನ ಕೆಟ್ಟ ಗುಣವನ್ನು ಮುಚ್ಚಿಟ್ಟು ಹೇಗೆ ಅದಕ್ಕೆ ಪ್ರೋತ್ಸಾಹ ನೀಡಿದ್ನೋ, ಮುಂದೇನಾಯಿತು ಅಂತ ಮಹಾಭಾರತ ಕಥೆ ನಮಗೆಲ್ಲ ಗೊತ್ತು. ಹಾಗಾಗಿ ಬರೇ ಸೋಲಲ್ಲ, ಕೌರವರೆಲ್ಲ ಸತ್ತು ಹೋಗಿದ್ದಾರೆ. ಅಧರ್ಮದ ಹಾದಿಯನ್ನು ಹಿಡಿದ್ರೆ ಪ್ರಾರಂಭದಲ್ಲಿ ಸುಖ ಆಗ್ತದೆ. ನನ್ನಷ್ಟು ಸುಖಿ ಯಾರೂ ಇಲ್ಲ. ಕಳ್ತನ ಮಾಡಬೇಕಾದ್ರೆ, ಸುಳ್ಳು ಹೇಳಬೇಕಾದ್ರೆ, ಮೋಸ ಮಾಡಬೇಕಾದ್ರೆ, ಲಂಚ ತೆಗೆದುಕೊಳ್ಳಬೇಕಾದ್ರೆ, ಇನ್ನೊಬ್ಬರಿಗೆ ಬೈಬೇಕಾದ್ರೆ, ಪರನಿಂದನೆ ಮಾಡಬೇಕಾದ್ರೆ ಬಹಳ ಆನಂದ ಆಗ್ತದೆ. ನೋಡಿ, ನಾನು ಎಷ್ಟು ಬೇಗ ಎಲ್ಲವನ್ನು ತೆಗೆದುಕೊಂಡು ಬಿಟ್ಟೆ ಅಂತ ಭ್ರಮೆಯಲ್ಲಿರ್ತಾನೆ. ಆದರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಒಳ್ಳೆಯ ಸಜ್ಜನನಾದಂಥವನಿಗೆ ಕಷ್ಟಗಳು ಬರಬಹುದು, ಅನೇಕ ರೀತಿಯ ತೊಂದರೆಗಳಾಗಬಹುದು. ಆದರೆ ಧರ್ಮರಾಜನಿಗೆ ವನವಾಸದಲ್ಲಿದ್ದರೂ ಕೃಷ್ಣ ಪರಮಾತ್ಮನ ಅನುಗ್ರಹ,
ಬೇಕಾದಷ್ಟು ನೋವುಗಳನ್ನು ಲೋಕದ ದೃಷ್ಟಿಯಿಂದ ಪಾಂಡವರು ಕಂಡಂತೆ ಕಂಡರೂ ಕೃಷ್ಣ ಪರಮಾತ್ಮನ ಅನುಗ್ರಹ ಇದೆ. ಯಾಕೆ? ಮಮ ಪ್ರಾಣಾಹಿ ಪಾಂಡವ ಅಂತಾನೆ ಕೃಷ್ಣ ಪರಮಾತ್ಮ. ಭಗವಂತನ ಅನುಗ್ರಹವನ್ನು ಪಡೆದರೆ ಎಲ್ಲವೂ ಎಲ್ಲ ಕಾಲದಲ್ಲಿ ಸಾಧ್ಯ. ಅದಕ್ಕೆ ಪಂಚ ಪಾಂಡವರೇ ಸಾಕ್ಷಿ. ಪ್ರಾರಂಭದಲ್ಲಿ ಕಷ್ಟ ಅಂತ ಅನಿಸಿದ್ರೂ ಕೊನೆಗಾಲದಲ್ಲಿ ಭಗವಂತ ಅವರನ್ನು ಕೈ ಹಿಡಿದು ಅವರನ್ನು ರಕ್ಷಣೆ ಮಾಡಿದ್ದಾನೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅನ್ನಲಿಕ್ಕೆ ಮಹಾಭಾರತ ಎರಡು ದಿಗ್ದರ್ಶನವನ್ನು ಮಾಡಿರುವಂಥದ್ದು. ಧರ್ಮರಾಯ ಮತ್ತು ದುರ್ಯೋಧನ. ನಾವು ಯಾವಾಗಲೂ ಧರ್ಮದ ಪಕ್ಷಪಾತಿಯಾಗಿರಬೇಕು. ಯತ್ರ ಪಾರ್ಥೋ ಧನುರ್ಧರಃ, ಎಲ್ಲಿ ಅರ್ಜುನ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ತತ್ರ ಶ್ರೀರ್ ವಿಜಯೋರ್ಭೂತಿ ಧ್ರುವಾನೀತಿರ್ ಮತಿರ್ಮಮ. ಅಲ್ಲಿ ವಿಜಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಬೇಕು ಅನ್ನೋಂಥವರು ಧರ್ಮದ ಮಾರ್ಗದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಧರ್ಮವನ್ನು ಚಾಚೂ ತಪ್ಪದೆ ಅವರವರಿಗೆ ಹೇಳಿರುವಂತಹ ಸ್ವಧರ್ಮೇ, ಕೃಷ್ಣನ ಮಾತೆ ಮಹಾಭಾರತದಲ್ಲಿ ಬಂದಿರುವಂಥದ್ದು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಿಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ, ಧರ್ಮ ಆಗಿರಬಹುದು, ವರ್ಣಾಶ್ರಮ ಧರ್ಮ ಆಗಿರಬಹುದು, ಆ ಧರ್ಮಗಳನ್ನು ಚಾಚೂ ತಪ್ಪದೆ ಆಚರಣೆಯನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಮಹಾಭಾರತ ದಿವ್ಯವಾದ ಸಂದೇಶವನ್ನು ನೀಡುತ್ತಾ ಇದೆ.